ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಇವತ್ತೊಂದು ಬೇರೆ ಸೆಟಪ್ ಜೊತೆ ಬರಬೇಕಾಗಿದೆ ಬಿಕಾಸ್ ಲ್ಯಾಪ್ಟಾಪಲ್ಲಿ ಇಶ್ಯೂ ಆಗಿರೋದ್ರಿಂದ. ನಿನ್ನೆ ಟಾಪ್ ಲೂಸರ್ ನೋಡ್ಕೊಂಬರೋದಾದರೆ ಟಾಪ್ ಲೂಸರ್ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂತ ಕಾಣಿಸುತ್ತೆ. ನಿನ್ನೆ ಆಟೋ ಸೆಕ್ಟರ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿತ್ತು. ಅದನ್ನು ಹೊರತುಪಡಿಸಿ ಸುಮಾರು ಸ್ಟಾಕ್ಗಳು, ಐ ಥಿಂಕ್ 35 ಸ್ಟಾಕ್ಗಳು ನಿನ್ನೆ ನಿಫ್ಟಿ 15 ಇರೋದು ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. ಸೊ ಟಾಪ್ ಗೇನರು BEL, ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕು ಭಾರತ್ ಎಲೆಕ್ಟ್ರಾನಿಕ್ಸ್, ಅದು ನಿನ್ನೆ ಟಾಪ್ ಗೇನರ್ ಆಗಿತ್ತು. ವಿಪ್ರೋ, IT ಸೆಕ್ಟರ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಬಂದಿತ್ತು. ಸೊ ಓವರಾಲು 35 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು, 15 ಸ್ಟಾಕ್ಗಳು ನೆಗೆಟಿವ್ ಆಗಿ ಬಂದಿತ್ತು. ಸೊ ಓವರಾಲ್ ನೋಡ್ತಾ ಬರೋಣ ಯಾವ ರೀತಿಯಾಗಿತ್ತು ನಿನ್ನೆಯ ನಿಫ್ಟಿಯ ಓಪನಿಂಗ್ ಅಂತ ನೋಡ್ತಾ ಬರೋದಾದರೆ, ನಾವು ಒಂದು ಹಾರಿಜಾಂಟಲ್ ಲೈನ್ ಅಂತ ನಾವು ಮಾತಾಡ್ಕೊತ ಬಂದಿದ್ವಿ. ಒಂದು ಝೋನಲ್ಲಿ ಹೋಗ್ತಾ ಇದೆ ಮಾರ್ಕೆಟ್ ಅಂತ. ಸೊ ಆ ಝೋನ್ನ ಇವಾಗ ಟೆಸ್ಟ್ ಮಾಡುವಂಥ ಸಮಯ ಬಂದಿದೆ ಅಲ್ವಾ. ಸೊ ಈ ಒಂದು ಝೋನ್ ಅದು. ಸೊ ಈ ಝೋನ್ ನಾವೇನು ನೋಡ್ತಾ ಇದ್ವಿ, ಇದು ಆ ಎಕ್ಸಾಕ್ಟ್ ಪಾಯಿಂಟಿಗೆ ಬಂದು ಇವಾಗ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ನಿಫ್ಟಿ. ಸೊ ಇದು ಇಲ್ಲಿಂದ ಮುಂದಕ್ಕೆ ಈಗ ಯಾವ ರೀತಿ ಅನ್ನೋದು, ಈಗ 25,000 ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಆಗಿದೆ. ಸೊ ಯಾವ ಕಾರಣದಿಂದಾಗಿ ಮಾರ್ಕೆಟ್ ಪಾಸಿಟಿವಿಟಿಗೆ ಬಂದಿದೆ ಅಂತ ನೋಡೋದಾದರೆ, ವಾಪಸ್ ಇವಾಗ ಟ್ರಂಪ್ ಅವರು ಏನೋ ಮನ್ಸು ಮಾಡ್ತಾ ಇದ್ದಾರೆ, ವಾಪಸ್ ಇಂಡಿಯಾ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ, ಒಳ್ಳೆ ರೀತಿಯಲ್ಲಿ ನೆಗೋಸಿಯೇಷನ್ ಆಗುತ್ತೆ, ಸದ್ಯದಲ್ಲೇ ಒಂದು ಟ್ರೇಡ್ ಡೀಲ್ ಮಾಡ್ತೀವಿ ಈ ಥರ ಅಂತ ಹೇಳ್ತಾ ಇದ್ದಾರೆ. ಆದರೂ ಕ್ಲೋಸಿಂಗ್ ವೈಸ್ ಅಂತ ನೋಡೋದಾದರೆ 2 ದಿನದಿಂದ ನಮಗೆ ಏನಂತ ಬರ್ತಾ ಇದೆ, ತುಂಬ ಒಂದು ಕಾಶಿಯಸ್ ಆಗಿ ಕ್ಲೋಸಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು 25,000 ಟ್ರೆಂಡ್ ಲೈನ್ ಝೋನಲ್ಲಿ. ಯಾಕಂದರೆ ನೀವು ಹಿಂದೆ ಅಂತ ನೋಡ್ತಾ ಬರೋದಾದ್ರೂ ಅಲ್ಲಿ 25,000ದಲ್ಲಿ ಒಂದು ಝೋನ್ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಯಾವುದು ನೀವು ಓದಿ ನೋಡ್ಕೊಂಬಂದ್ರೂ ಕೂಡ ಯಾವುದು ಗಿಫ್ಟ್ ನಿಫ್ಟಿ 25,090ರಲ್ಲಿ ನಡೀತಾ ಇದೆ. ಸೊ ಇವತ್ತೊಂದು ಗ್ಯಾಪ್ ಅಪ್ ಓಪನಿಂಗ್ ಆಗುವಂಥ ಸಾಧ್ಯತೆ ಇದೆ. ಬೆಳಗ್ಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ಗಿಫ್ಟ್ ನಿಫ್ಟಿ ರಿಲೇಬಲ್ ಆಗಿರ್ಬೋದು ನಾವು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಏನಾಗುತ್ತೆ ಅಂತ ನೋಡ್ತಾ ಬರ್ತಾರೆ. ಯಾಕಂದರೆ ಬ್ಯಾಂಕ್ ನಿಫ್ಟಿಯಿಂದ ಕೂಡ ಆ ಒಂದು ಸಪೋರ್ಟ್ ಅನ್ನೋದು ಸಿಕ್ಕಿರಲಿಲ್ಲ. ಈಗ ಬ್ಯಾಂಕ್ ನಿಫ್ಟಿಗೆ 55,000 ಅನ್ನೋದು ಇವಾಗ ರೆಸಿಸ್ಟೆನ್ಸ್ ಒಂಥರ ಆಗ್ತಾ ಆಗುತ್ತೆ. 55,000ದಲ್ಲಿ 100 ಡೇ ಮೂವಿಂಗ್ ಅವರೇಜು ಕೂಡ ಇದೆ, ಮತ್ತು ಅದು ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿ 500-600 ಪಾಯಿಂಟ್ಗಳ ಮೇಲ್ಗಡೆ ಓಪನಿಂಗ್ ಆಯಿತು ಅಂತಂದರೆ ಯಾವುದೇ ರೀತಿಯಂಥ ಟ್ರೇಡ್ ಇರೋದಿಲ್ಲ. ಸೊ ಇವತ್ತು ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ, ನಿಫ್ಟಿನಲ್ಲಿ ಯಾವುದೇ ರೀತಿಯಂಥ ಎಕ್ಸ್ಪೈರಿ ಇಲ್ಲ. ಬಟ್ ಬ್ಯಾಂಕ್ ನಿಫ್ಟಿಗೆ ಕ್ಲಿಯರ್ ಆಗಿ ನಮಗೆ ಇಲ್ಲಿ ಒಂದು 55,000 ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಆ ಝೋನ್ನ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ನಿಫ್ಟಿನಲ್ಲಿ ಹೇಗೆ ನಾವು ಮಾತಾಡ್ಕೊಂಬರೋದಾದರೆ, ಸೊ ನಿಫ್ಟಿಗೆ ಈಗ 25,000ನೇ ರೆಸಿಸ್ಟೆನ್ಸ್. ಇದೇ ಒಂದು ಟ್ರೆಂಡ್ ಲೈನ್ ನಾವು ಅವರೇ ತೋರ್ಸಕ್ಕೆ ಹೋಗಿದ್ದು. ಸೊ ನೋಡಿ, ಎಕ್ಸಾಕ್ಟ್ ಆ ಪಾಯಿಂಟಲ್ಲಿ ಬಂದು ಡೋಜಿನಲ್ಲಿ ಕ್ಲೋಸಿಂಗ್ ಆಗಿದೆ ಈಗ. ಸೊ ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ನಿನ್ನೆ 15 ಮಿನಿಟ್ಸ್ ಕ್ಯಾಂಡಲಿಗೆ ಹೋಗಿ ನೋಡೋದಾದರೆ ಇಲ್ಲಿ ಒಂದು ಗ್ಯಾಪ್ ಇದೆ, ಕರೆಕ್ಟಾ. ಈ ಗ್ಯಾಪನ್ನು ಫಿಲ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾಕೆಂದರೆ ಓಪನಿಂಗಲ್ಲೇ ನಿನ್ನೆ ಇದೇ ಝೋನಲ್ಲಿ ಓಪನ್ ಆಗಿದ್ದಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ 24,883 ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ. ಸೊ ಇದೇ ಝೋನಲ್ಲಿ ಓಪನ್ ಆಗಿ ಬ್ರೇಕ್ಔಟ್ ಆಗಿತ್ತು ಅಂದರೆ ನಾವು 25,000 ತನಕ ಒಂದು ಟ್ರೇಡ್ ಆಪರ್ಚುನಿಟಿ ಇತ್ತು. ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇವತ್ತಿನ ಟ್ರೇಡ್ನ ಸುಮಾರು ಗ್ಯಾಪ್ ಅಪ್ಪೇ ತಿನ್ಕೊಂಡಿದೆ ಅಂತ ನಾವು ಬೆಳಗ್ಗೆ ಮಾತಾಡ್ಕೊಂಡ್ವಿ. ಅದಾದಮೇಲೆ ಇಡೀ ದಿನ ಕೆಳಗಡೆ ಬರ್ತಾಯಿತ್ತು. ಈ ಪಾಯಿಂಟಲ್ಲಿ ನಾನು 24,900 ಕೂಡ ಬ್ರೇಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ 24,920ರಲ್ಲಿ ವಾಪಸ್ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು. ಕೊನೆ ಮೂಮೆಂಟಲ್ಲಿ ಐವಿನಲ್ಲಿ ದೊಡ್ಡ ಮಟ್ಟಿನ ಕ್ರ್ಯಾಶ್ ಆಯಿತು. ಸೊ ಈ ಕಾರಣದಿಂದ ಈ ಒಂದು ಗ್ಯಾಪ್ ಅಂತ ಏನಿದೆ, ಆ ಗ್ಯಾಪ್ ಈಗಲೂ ಕೂಡ ಹಾಗೇ ಇದೆ. ಅಂದರೆ ಈ ಒಂದು ಝೋನ್ ಏನಿದೆ, ಇಲ್ಲಿ ಒಂದು ಗ್ಯಾಪ್ ಮಾಡ್ಕೊಂಡು ಹೋಗಿತ್ತು, ಆ ಝೋನ್ ಹಾಗೇ ಇದೆ. ಬಟ್ ಆ ಗ್ಯಾಪಲ್ಲಿ ವಾಪಸ್ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಈಗ 25,040 ನೆನ್ನೆದು ಏನಿದೆ ಅದ್ರ ಮೇಲ್ಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಬಟ್ ಇದ್ರೊಳಗಡೆ ಓಪನಿಂಗ್ ಆಯಿತು ಅಂತಂದರೆ ಸೊ ಅರ್ಜೆಂಟ್ ಮಾಡ್ಕೊಳಂಗಿಲ್ಲ. ನೆನ್ನೆದು ಕೂಡ ಡೋಜಿ ಕ್ಲೋಸಿಂಗ್, ಮೊನ್ನೆದು ಕೂಡ ಡೋಜಿ ಕ್ಲೋಸಿಂಗ್. ಸೊ ಇಲ್ಲಿ ಪ್ಯಾಟರ್ನ್ಗಳು ಕ್ಲೀನಾಗಿ ಎಸ್ಟಾಬ್ಲಿಷ್ ಆಗ್ತಿಲ್ಲ, ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಕಾಣಿಸ್ತಾ ಇದೆ. ಸೊ ನೋಡೋಣ, ಇನ್ ಕೇಸ್ ಮೇಲ್ಗಡೆಗೆ ಮಾರ್ಕೆಟ್ ಹೊರಟೋಯ್ತು, ಗ್ಯಾಪ್ ಅಪ್ ಓಪನಿಂಗ್ ಆಗಿ 25,040-50 ಮೇಲ್ಗಡೆಗೆ ಏನು ಗಿಫ್ಟ್ ನಿಫ್ಟಿ ತೋರಿಸ್ತಾ ಇದೆ ಅದೇ ರೀತಿ ಓಪನ್ ಆಗಿ ಮೇಲ್ಗಡೆ ಹೊರಟೋಯ್ತು ಅಂದ್ರೂ ಕೂಡ 25,200ರಲ್ಲಿ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ. ಸೊ ಈ 25,200 ಇದೆಯಲ್ಲ, ಈ ಝೋನಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ. ಹಾಗಾಗಿ ತುಂಬ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದ್ರು ಅಲ್ಲೂ ಒಂದು ಸೆಲ್ ಆನ್ ರೈಸೇ ಮೂಮೆಂಟ್ ಆಗಿರುತ್ತೆ. ಸೊ ನೋಡಿಕೊಂಡು ಅಂದರೆ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಹೋಗೋದು, ತಿರ್ಗಾ 25,000 ಟೆಸ್ಟ್ ಮಾಡೋಕ್ಕೆ ಬರ್ತಾ ಹೋಗೋದು. ಸೊ ಇವತ್ತು ಕ್ಲಿಯರ್ ಕಟ್ಟಾಗಿ ಡೈರೆಕ್ಷನ್ ಇಲ್ಲ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇವತ್ತು ಕೂಡ ಟ್ರೇಡ್ ಇರೋದಿಲ್ಲ. ಸೇಮ್ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೋಡೋಣ ಯಾವ ರೀತಿ ಬಿಲ್ಡಪ್ ಆಗ್ತಿರುತ್ತೋ ಆ ರೀತಿಯಾಗಿ ನಾವು ಚೇಂಜಸ್ನ ಮಾಡ್ಕೊತ ಹೋಗ್ಬೋದು. ಸಿಮಿಲರ್ ಟು ಸೆನ್ಸೆಕ್ಸ್ ನೋಡ್ಕೊಂಬರೋದಾದರೆ ಇವತ್ತು ಎಕ್ಸ್ಪೈರಿ ಅಲ್ವಾ ಸೆನ್ಸೆಕ್ಸಿಂದು. ಸೊ 81,000ದಿಂದ 82,000 ಆ ಝೋನು ಇವತ್ತು ಇದಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಓಯ್ನಲ್ಲೂ ನಾನು ತೋರಿಸ್ತೀನಿ, 82,000ದಲ್ಲಿ ನಮ್ಮ ದೊಡ್ಡ ಮಟ್ಟಿನ ಒಂದು ರೆಸಿಸ್ಟೆನ್ಸ್ 82,000, 82,500 ಆ ಝೋನಲ್ಲಿದೆ. ಸೊ ಓಯ್ನಲ್ಲಿ ನೋಡಿದ್ರೆ 82,000ದಲ್ಲಿ ಬಿಲ್ಡಪ್ ಇದೆ. ಅದು ಬಿಟ್ಟರೆ 81,000ದಲ್ಲಿದೆ. ಇವೆರಡು ಝೋನನ್ನು ಉಳಿಸ್ಕೊಂತಾರೆ ಏನು ಅನ್ನೋದು ಓಪನಿಂಗ್ ಆದಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಉದಾಹರಣೆಗೆ ಸೆನ್ಸೆಕ್ಸಲ್ಲಿ ನೋಡ್ಕೊಂಬಂದ್ಬೋಣ, ಆಪ್ಷನ್ ಚೇಂಜ್ ನೋಡೋಣ ಯಾವ ರೀತಿಯಾಗಿದೆ ಅಂತ. FIDA ಡೇಟಾ ನೋಡ್ತಾ ಬರೋದಾದ್ರೂ ಐ ಥಿಂಕ್ ಪ್ರತಿದಿನ FIಗಳು ಕ್ಲೋಸ್ ಒಂದು ಸೆಲ್ಲಿಂಗ್ ಮಾಡ್ತಾ ಬಂದಿದ್ರು. ನಿನ್ನೆ ಒಂದು ತಕ್ಕ ಮಟ್ಟಿಗೆ ಬರೀ 116 ಕೋಟಿ ಅಷ್ಟೇ ಸೆಲ್ ಮಾಡಿದ್ದಾರೆ. ಬಿಕಾಸ್ ಇವಾಗ ಬರ್ತಾ ಇರುವಂಥ ನ್ಯೂಸು ವಾಪಸ್ ಈಗ ಇದ್ದಿದ್ದೇ ಮೇನ್ ನಮಗೆ ಟ್ಯಾರಿಫಿಂದ ಇದ್ದಿದ್ದು, ಬೇರೆದೆಲ್ಲ ಕೂಡ ಪಾಸಿಟಿವಿಟಿಯಾಗಿ ಬರ್ತಾನೆ ಇತ್ತು, GST ಸ್ಲ್ಯಾಶ್ ಆಗಿ ಮತ್ತೊಂದು ಬಂದಾಗಿಂದ. ಸೊ ಈಗ ಟ್ಯಾರಿಫಿಂದು ಇವಾಗೇನೋ ಒಂದು ಸುಖಾಂತ್ಯ ಕಾಣುತ್ತೋ ಅನ್ನೋದಕ್ಕೋಸ್ಕರ ಮಾರ್ಕೆಟು ಸ್ವಲ್ಪ ಬುಲಿಶ್ ಆಗಿದೆ. ಬಟ್ ನಂಬಕ್ಕಾಗಲ್ಲ, ಗೊತ್ತಿದೆ ನಿಮಗೆ. ಮೊದಲೆಲ್ಲ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಪೋಟಸ್ಸಿಂದ ಒಂದು ಟ್ವೀಟ್ ಬರ್ತಾ ಇದೆ ಅಂದರೆ ಅವ್ರ ಹ್ಯಾಂಡಲಿಂದ ಒಳ್ಳೆ ತೂಕ ಇರ್ತಿತ್ತು. ಇವಾಗ ಒಂದೊಂದು ಸತಿಗೆ ಒಂದೊಂದು ಥರ ಬರ್ತಾ ಹೋಗುತ್ತೆ. ಹಾಗಾಗಿ ಈಗಲೇ ಏನೂ ನಂಬಕ್ಕಾಗೋದಿಲ್ಲ. ಆದರೆ ಒಳ್ಳೆ ಟ್ರೇಡ್ ಡೀಲ್ ಆಯಿತು ಅಂದರೆ ಮಾರ್ಕೆಟು ಅದನ್ನ ಅಪ್ರಿಷಿಯೇಟ್ ಮಾಡಿ ಒಂದು ದೊಡ್ಡ ಬಿಗ್ ಮೂವ್ ಕೂಡ ಕೊಡೋಂಥ ಸಾಧ್ಯತೆ ಇದೆ. ಸೊ ಯಾಕೆ ಇವತ್ತಿನ ಕ್ಲೋಸಿಂಗ್ ಇಂಪಾರ್ಟೆಂಟ್
ಆಗ್ತಾ ಅಂದರೆ ನೆನ್ನೆ ಕ್ಲೋಸಿಂಗ್ ಇಂಪಾರ್ಟೆಂಟ್ ಅಂದರೆ ನೋಡಿ ಇಲ್ಲಿಂದ ಒಂದು ಫಾಲ್ ಶುರುವಾಗಿತ್ತು, ಇಲ್ಲಿ ಒಂದು ಅಟೆಂಪ್ಟ್ ಮಾಡ್ತಾ ಹೋಯಿತು ಒಂದು ಶಾರ್ಟ್ ಕವರಿಂಗ್ ಏನು ಅಂತ, ಈಗ ವಾಪಸ್ ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈ ಲೆವೆಲ್ನ ಸಸ್ಟೈನ್ ಮಾಡ್ಕೊತಂದ್ರೆ ನಿನ್ನೆ ಕೊನೆ ಕ್ಲೋಸಿಂಗ್ ಟೈಮಲ್ಲಿ OIನಲ್ಲೂ ಕೂಡ 81,500 ಈಕ್ವಲ್ ಸಪೋರ್ಟ್ ಬಂದಿದೆ. ಕೆಳಗಡೆ 81,000 ಹ್ಯೂಜ್ ಸಪೋರ್ಟ್ ಬಿಲ್ಡಪ್ ಆಗಿದೆ. ಇನ್ ಕೇಸ್ ಕೆಳಗಡೆ ಬಂದರೂ ಕೂಡ ಇವತ್ತು 81,000 ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅದರ ಮೇಲ್ಗಡೆ ಅಂತ ನೋಡ್ತಾ ಬರ್ತದೆ 82,000 ಆ ರೆಸಿಸ್ಟೆನ್ಸ್ ಪಾಯಿಂಟು ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ಝೋನಲ್ಲಿ 82,000 ರೆಸಿಸ್ಟೆನ್ಸ್ ಇದೆ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಓವರಾಲು ಈಗ ಸೆನ್ಸೆಕ್ಸಿಗೆ ಅಂತ ನೋಡ್ತಾ ಬರೋದ್ರೆ ಇವತ್ತು ಖಂಡಿತ 82,000ದಿಂದ 81,000 ಝೋನ್ ಆಗ್ತಾ ಹೋಗುತ್ತೆ. ಬಟ್ ಗ್ಯಾಪ್ ಆಫ್ ಓಪನಿಂಗ್ ಆಯಿತು, 82,000 OI ಚೇಂಜ್ ಆಯಿತು ಅಂದರೆ ಮಾರ್ಕೆಟು 82,500 ತನಕ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಇರೋದು ಸೆನ್ಸೆಕ್ಸಲ್ಲಿ 82,500 ಸೊ ನೋಡೋಣ ಅಲ್ಲಿ ತನಕ ಹೋಗುತ್ತೆ ಅಂತ. ಬಟ್ ಸೂಪರ್ ಬುಲಿಶ್ ಅಂತೂ ಖಂಡಿತ ಆಗಿಲ್ಲ ನಾನು, ಯಾಕೆಂದರೆ 2 ದಿನದಿಂದ ಡೋಜಿ ಬರ್ತಾ ಇದೆ. ಯಾವ ಕಡೆ ಬೇಕಾದರೂ ಮೂಮೆಂಟು ದೊಡ್ಡ ಮೂಮೆಂಟ್ಗಳು ಬರ್ಬೋದು. ಸೊ ನಿನ್ನೆ ದೊಡ್ಡ ಮೂಮೆಂಟ್ ಬರುತ್ತೆ, ಎಕ್ಸ್ಪೈರಿಗೆ ಮೊನ್ನೆ ನಿಫ್ಟಿ ದಿನ ಅಂತ ಅಂದ್ಕೊಂಡ್ವಿ, ಆ ರೀತಿ ಆಗಿಲ್ಲ. ಸೊ ಸೆನ್ಸೆಕ್ಸಲ್ಲಿ ಬಿಗ್ ಮೂಮೆಂಟ್ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಓಪನ್ ಇಂಟ್ರೆಸ್ಟ್ ಚೇಂಜು ಯಾಕೋ ಅದು ಕರೆಕ್ಟಾಗಿ ತೋರಿಸಿಲ್ಲ ನನಗೆ. ಓಪನ್ ಇಂಟ್ರೆಸ್ಟ್ ಯೂಶಲಿ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ತೋರಿಸ್ತಾ ಇರೋದು ನೋಡಿ. ಬಟ್ ಇವಾಗ ಸ್ವಲ್ಪ ಬೇರೆ UI ಮಾಡಿದರೆ ಏನೋ ನಾನು ನೋಡಬೇಕು, ಇದು ಟ್ಯಾಬಲ್ಲಿ ಈ ಥರ ಬರ್ತಾ ಇದೆ ಏನು ಕತೆ ಅಂತ. ಸೊ ನೀವು ನೋಡೋದಾದರೆ ಇಲ್ಲೆಲ್ಲ ಪೊಸಿಷನ್ಗಳು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 81,000, 81,100, 81,200 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದ್ದಿದ್ದು ಕಮ್ಮಿ ಆಗಿದೆ. ಓವರಾಲ್ ದಿನದಲ್ಲಿ ಇಲ್ಲಿ ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಸಪೋರ್ಟ್ಗಳು ಖಂಡಿತವಾಗ್ಲೂ 81,000 ಜಾಸ್ತಿ ಆಗಿದೆ. 81,500 ಕೊನೆ ಟೈಮಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ನೆನ್ನೆ ಒಂದು ಸಪೋರ್ಟ್ ಬಿಲ್ಡಪ್ ಆಗಿರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಆದರೆ ಮಾರ್ಕೆಟು ಅದನ್ನ ಸಸ್ಟೈನ್ ಮಾಡುತ್ತಾ ಅನ್ನೋದನ್ನು ನಾವು ಕಾದು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ಗಳು ಅಂತ ನೋಡ್ತಾ ಬರ್ತದೆ. ಸ್ಟಾಕ್ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ನ್ಯೂಸ್ಗಳಿದೆ. ಒಂದು ಆಟೋ ಸೆಕ್ಟರಿಂದು ಇವಾಗ ಸುಮಾರು ಡೀಲರ್ಸು 22ನೇ ತಾರೀಕಿಂತ ಮುಂಚೆನೇ ಇವಾಗ ಏನು ಮಾಡ್ತಾ ಇದ್ದಾರೆ, ಆ ಒಂದು GST ಒಂದು ಇದನ್ನು ಕೊಡ್ತಾ ಇದ್ದಾರೆ. ಯಾಕೆಂತಂದರೆ ಡೀಲರ್ಸ್ಗಳಿಗೆ 4,000 ಕೋಟಿ ಇವಾಗ ಏನು ಒಂದು ಡೀಲರ್ಸ್ಗಳಿಗೆ ನಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಪ್ಯಾಕೇಜ್ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಂಪನ್ಸೇಷನ್ ಸೆಸ್ನ ಡೀಲರ್ಸ್ಗಳಿಗೆ ಪೇ ಮಾಡ್ತೀವಿ ಅಂತ ಸುಮಾರು ಆಟೋ ಸ್ಟಾಕ್ಗಳು ಮಾತಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಆ ರೀತಿ ಆಗ್ಬೋದು. ಜೊತೆಗೆ ಈ ಸಲ ಐಫೋನ್ದು ಇದು ಸೇಲ್ ಶುರುವಾಗಿದೆ ಅಲ್ವಾ, ಏನು ನಮ್ಮ ದೇಶಕ್ಕೇನೋ ಅದು ನ್ಯೂಸ್ ಅಲ್ಲ. ಆದರೆ ಈ ಸಲ ಏನಾಗಿದೆ ಅಂತಂದರೆ ಯಾರಾದರೂ ಐಫೋನ್ ತೊಗೋಬೇಕು ಅಂತಿದ್ದೀರಾ ಅಂತಂದರೆ ಪ್ರೈಸ್ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ. ಯಾಕೆಂತಂದರೆ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಆಗಿರೋದ್ರಿಂದ ಸೊ ಅಷ್ಟೊಂದು ಪ್ರೀಮಿಯಮ್ ಆಗಿ ಇಡೋದಿಲ್ಲ. ಸೊ ಮ್ಯಾನೇಜ್ ಮಾಡ್ತಾರೆ ಅಂತ ಒಂದು ಸುದ್ದಿ. ನೋಡೋಣ ಅದು ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡ್ತಾ ಬರೋದ್ರೆ ಒಂದಿಷ್ಟು ಡೀಲ್ಗಳಾಗಿದೆ. ಟಾಟಾ ಎಲೆಕ್ಸಿನಲ್ಲಿ ಪುಣೆನಲ್ಲಿ ಒಂದು ರೇಡಿಯಾಲಜಿ ಇನೋವೇಷನ್ ಸೆಂಟರ್ ಅಂತ ಓಪನ್ ಮಾಡಿದ್ದಾರೆ. ಸೊ ನೆನ್ನೆ ಅದು ಕೂಡ ತುಂಬ ಅಪ್ ಆಗಿತ್ತು, ಆಲ್ಮೋಸ್ಟ್ 5% ಅಪ್ ಮೂಮೆಂಟ್ ಆಗಿತ್ತು ಟಾಟಾ ಎಲೆಕ್ಸಿನಲ್ಲಿ. ಅದೇ ರೀತಿಯಾಗಿ MTAR ಟೆಕ್ನಾಲಜೀಸ್ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಒಂದು ಕ್ಲೀನ್ ಎನರ್ಜಿ ರಿಲೇಟೆಡ್ ಇರುವಂಥ ಸ್ಟಾಕು, ಸೈಂಟಿಫಿಕ್ ಸ್ಟಾಕು. ಸೊ ಅದರಲ್ಲಿ ನಿಮಗೆ ಡಿಫೆನ್ಸಿಂದು ಕೂಡ ಕೆಲಸ ನಿರ್ವಹಿಸ್ತಾರೆ ಇವರು. ಸೊ 4% ಅಪ್ ಮೂಮೆಂಟ್ ಬಂದಿತ್ತು, ಬಿಕಾಸ್ 386 ಕೋಟಿಯ ಒಂದು ಹೊಸ ಆರ್ಡರ್ಗಳು ಬಂದಿದೆ ಅಂತ ಸುದ್ದಿ ಬಂದಿತ್ತು. ಅದೇ ರೀತಿಯಾಗಿ ರಾಜೇಶ್ ಪವರ್ ಸರ್ವಿಸಸ್ ಅವ್ರದ್ರಲ್ಲಿ ಅಂಡರ್ಗ್ರೌಂಡ್ ಕೇಬಲು ಇದೆಲ್ಲ ಹಾಕ್ತಾರಲ್ಲ, ಅದರಲ್ಲಿ ಅದರಲ್ಲಿ ಕೂಡ ಒಂದು ಆರ್ಡರ್ ಸಿಕ್ಕಿದೆ ಅಂತ ಬಂದಿತ್ತು. ಅದೇ ರೀತಿಯಾಗಿ ಮಮತಾ ಮೆಷಿನರಿ, ಸೊ ಇವರು ಒಂದು 9 ಲೇಯರ್ ಫರ್ಮ್ ಪ್ಲಾಂಟ್ ಟೆಕ್ನಾಲಜಿನ ಮಾಡೋದಕ್ಕೆ $1.17 ಮಿಲಿಯನ್ ಒಂದು ಆರ್ಡರ್ ಬಂದಿದೆ ಅಂತ ಬಂದಿತ್ತು. ಸೊ 6% ಅಪ್ ಬಂದಿತ್ತು. ನಾನು ಓವರಾಲ್ ನಿಫ್ಟಿ ನೆಕ್ಸ್ಟ್ 50 ಅಂತ ತೊಗೊತಾ ಇಲ್ಲ ಇವತ್ತು. ಓವರಾಲ್ ಯಾವ್ಯಾವುದರಲ್ಲಿ ಮೂವ್ಮೆಂಟ್ ಬಂದಿತ್ತು, ನ್ಯೂಸ್ ಸ್ಪೆಸಿಫಿಕ್ ಏನಾದ್ರು ಬಂದಿತ್ತು ಅನ್ನೋದನ್ನು ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಸೆಮಿಕಂಡಕ್ಟರ್ ತುಂಬ ನಾವು ಅದ್ರ ಬಗ್ಗೆ ನಾವು ಗಮನವಹಿಸ್ತಾ ಹೋಗಬೇಕು. ಯಾಕೆಂತಂದರೆ ಸೆಮಿಕಂಡಕ್ಟರ್ ಬಗ್ಗೆ ದೊಡ್ಡ ಒಂದು ಪುಷ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ವ ಗೌರ್ಮೆಂಟಿಂದ. ಸೊ ನಿನ್ನೆ MIC ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಕಂಪನಿ ತೈವಾನಿಂದ ಏನೋ ಒಂದು ಸೆಮಿಕಂಡಕ್ಟರ್ ಪಾರ್ಟ್ನರ್ಶಿಪ್ನ ಇದೆ, ಅವ್ರದ್ದು ತೈವಾನ್ ಜೊತೆ ಪಾರ್ಟ್ನರ್ಶಿಪ್ ಆಗಿದೆ ಟಾಪ್ 2 ಟಿಯರಲ್ಲಿ ಅಂತ ಬಂದಿತ್ತು. ಈ ಕಾರಣದಿಂದಾಗಿ 5.7% ಅಪ್ ಬಂದಿತ್ತು MIC ಎಲೆಕ್ಟ್ರಾನಿಕ್ಸು. ಸೊ E20 ನಿಮ್ಗೆ ಗೊತ್ತಿದೆ, E20 ಲಾಬಿ ನಡೀತಾ ಇದೆ ಈ ಥರ ಅಂತಂದಿದ್ದಕ್ಕೆ ನೀವು ಸುಮಾರು ಜನ ಕೇಳ್ತಾ ಬಂದಿದ್ರಿ E20 ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ. ನಾನು ಸುಮಾರು ಹಿಂದೆ ಇದ್ರದ್ದು ಬಂದಾಗ ಹೇಳಿದ್ದೆ. ಸೊ 2023ಕ್ಕಿಂತ ಹಿಂದೆ ಬಂದಿರೋ ಗಾಡಿಗಳು E20ಗೆ ಎಲಿಜಿಬಲ್ ಇರೋದಿಲ್ಲ. ಆದರೂ ಕೂಡ 5 ವರ್ಷ ಮುಂಚೆ 2030 ಇದ್ದದನ್ನು 2025 ಮಾಡಿ ಒಂದು ಫಾಲ್ಸ್ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಪಾಲಿಸಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾರೆ. ಯಾಕಂದರೆ ಫ್ರಾನ್ಸು, US, ರಷ್ಯಾ, ಎಲ್ಲ ಕಡೆ ಬ್ರೆಜಿಲ್, ಎಲ್ಲ ಕಡೆ ಇದು ಇದೆ. E27 ತನಕ ಮಿಕ್ಸ್ ಮಾಡೋದಿದೆ. ಆದರೆ ಅದಕ್ಕೆ ತುಂಬ ವರ್ಷ ತೊಗೊಂಡಿದ್ದಾರೆ, ಒಂದು 40 ವರ್ಷ ತೊಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬ್ರೆಜಿಲಲ್ಲೆಲ್ಲ. ಇಲ್ಲಿ ಅದು ಆಟೋ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಅಷ್ಟು ಬೇಗ ಮಾಡಲಿಕ್ಕೆ. ಜೊತೆಗೆ ಕಸ್ಟಮರ್ಸ್ಗಳಿಗೂ ಕೂಡ ಚಾಯ್ಸ್ ಇಲ್ಲ, ನೀವು ಹೋದರೆ E20ನೇ ಹಾಕೋಬೇಕು. ಇಲ್ಲ ನೀವು ಜಾಸ್ತಿ ಈ ಇಂಡಿಯನ್ ಆಯಿಲಲ್ಲೆಲ್ಲ XP100, XP95 ಈ ಥರದ್ದು ಕಾಸ್ಟ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮಾತ್ರ ನಿಮಗೆ ಪ್ಯೂರ್ ಪೆಟ್ರೋಲ್ ಸಿಗ್ತಾ ಹೋಗುತ್ತೆ. ಬಟ್ ಎಥನಾಲ್ ಅಂತ ಬಂದಿದೆ ಅಂದರೆ ಕಮ್ಮಿ ಆಗಬೇಕಾಗಿತ್ತು ಪ್ರೈಸ್. ಬಟ್ ಅನ್ಫಾರ್ಚುನೇಟ್ಲಿ ಇಂಪ್ಲಿಮೆಂಟೇಷನಲ್ಲಿ ಸರ್ಕಾರ ಎಡುವಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಮುಗಿಸ್ಕೊಡ್ತಾ ಇದ್ದೀನಿ. ಯೂಶುವಲ್ ಸೆಟಪ್ಪಿಗೆ ಆದಷ್ಟು ಬೇಗ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಜೊತೆಗೆ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ, ಸೊ ಹುಷಾರಾಗಿ ಮಾಡಿ. ಸೊ ಇನ್ನೊಂದು ಸೆನ್ಸಿಬಲಲ್ಲಿ ಸಾಕಷ್ಟು ಆಪ್ಷನ್ಗಳಿದೆ, ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸಾಧ್ಯವಾದರೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಮತ್ತೊಂದು ವಿಡಿಯೋ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.